ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ನಟ ದರ್ಶನ್ಗೆ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ. ಹಾಗಾಗಿ ದರ್ಶನ್ ಅವರಿಗೆ ಮೆಡಿಕಲ್ ಚೆಕಪ್ ಎಲ್ಲ ಮಾಡ್ತಾರೆ. ಇವತ್ತು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಾಳೆ ಮಧ್ಯಾಹ್ನ ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ನಾಳೆ ಮಧ್ಯಾಹ್ನ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ. ಹಾಗಾಗಿ 17 ಜನ ಆರೋಪಿಗಳಿಗೂ ಈಗ ಟೆನ್ಷನ್. ಮತ್ತೊಂದು ಕಡೆ ದರ್ಶನ್ ಅವರ ಮೆಡಿಕಲ್ ಚೆಕಪ್ ಎಲ್ಲ ಮಾಡಿದ್ದಾರೆ ಹಾಸ್ಪಿಟಲ್, ಅಂದರೆ ಜೈಲ್ ಹಾಸ್ಪಿಟ್ಲಲ್ಲಿ. ಅವರಿಗೆ ಬೆನ್ನೋವಿರೋದು ಗೊತ್ತಾಗಿದೆ. ಜೊತೆಗೆ ಅವರಿಗೆ BP ಶುಗರ್ ಎಲ್ಲ ನಾರ್ಮಲ್ ಇದೆ. ಹೀಗಾಗಿ ಇವತ್ತು ಸಂಜೆ ಅಥವಾ ನಾಳೆ ಸರ್ಜಿಕಲ್ ಚೇರನ್ನು ಒದಗಿಸುವ ಸಾಧ್ಯತೆ ಇದೆ ಅಂತ ಯಾರೋ ಸರ್ಕಾರಿ ವೈದ್ಯರನ್ನು ಕರೆಸೇ ನಾವು ಟೆಸ್ಟ್ ಮಾಡ್ತೀವಿ ಅಂತ ಜೈಲು ಅಧಿಕಾರಿಗಳು ಹೇಳಿದರು. ಅದರ ಪ್ರಕಾರ ಈಗ ಟೆಸ್ಟ್ ಎಲ್ಲ ಮಾಡಿಸಿದ್ದಾರೆ. ಅವ್ರಿಗೆ ಬೆನ್ನೋವಿರ್ತಕ್ಕಂಥ ರಿಪೋರ್ಟೇ ಕೊಟ್ಟಿದ್ದರು ಅವರ ವೈಫು. ಈಗ ಅವರಿಗೆ ಸರ್ಜಿಕಲ್ ಚೇರನ್ನು ಒದಗಿಸ್ತಕ್ಕಂಥ ಸಾಧ್ಯತೆ ಇದೆ ಇವತ್ತು ಅಥವಾ ನಾಳೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಸರ್ಕಾರಿ ವೈದ್ಯರನ್ನು ಕರೆಸಿ ವೈದ್ಯಕೀಯ ತಪಾಸಣೆ ಮಾಡಿಸ್ತೀವಿ ಅಂತ ಹೇಳಿದರು, ಅದೆಲ್ಲ ಮುಗಿತಾ? ದರ್ಶನ್ ಅವರ ಹೆಲ್ತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅಪ್ಡೇಟ್ಸ್? ಅರವಿಂದ್, ಜೈಲಾಧಿಕಾರಿಗಳು ಸರ್ಕಾರಿ ವೈದ್ಯರಿಂದಲೇ ತಪಾಸಣೆ ಮಾಡಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಮತ್ತೊಂದು ಕಡೆಗೆ ಬೆಳಗಾವಿ ಅಂದರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ಕುಟುಂಬದವರೇನು ಒಂದಿಷ್ಟು ಮೆಡಿಕಲ್ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟಿದ್ರು. ಆ ಮೆಡಿಕಲ್ ಡಾಕ್ಯುಮೆಂಟ್ಸ್ಗಳನ್ನು ಸಹಿತ ತರಿಸ್ಕೊಳ್ಳುವಂಥ ಕೆಲಸವನ್ನು ಬಳ್ಳಾರಿಯ ಸೆಂಟ್ರಲ್ ಜೈಲು ಅಧಿಕಾರಿಗಳು ಮಾಡಿದ್ರು. ಅಂದರೆ ಮೊನ್ನೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೊಟ್ಟು ಹೋಗಿದ್ದಂಥ ಡಾಕ್ಯುಮೆಂಟ್ಸ್, ಅದ್ರ ಜೊತೆಗೆ ಪರಪ್ಪನ ಅಗ್ರಹಾರ ಜೈಲಿನಿಂದ ತರಿಸ್ಕೊಂಡಂಥ ಏನು ಮೇಲ್ ಮೂಲಕ ಏನು ಡಾಕ್ಯುಮೆಂಟ್ಸ್ಗಳನ್ನು ತರಿಸ್ಕೊಂಡಿದ್ರೆ ಅವೆಲ್ಲನೂ ಕೂಡ ತಾಳೆ ಮಾಡಿ ನೋಡಿದ್ರೆ ಇದೀಗ ಅಂದರೆ ದರ್ಶನ್ ಅವರಿಗೆ ಬೆನ್ನು ನೋವಿರುವಂಥದ್ದು ಏನು ಸಮಸ್ಯೆ ಏನಿತ್ತು ಅದು ಕನ್ಫರ್ಮ್ ಆಗಿದೆ. ಹೀಗಾಗಿ ಆ ಎರಡೂ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ಇಲ್ಲಿರ್ತಕ್ಕಂಥ ವೈದ್ಯರಿಂದಲೂ ಕೂಡ BP ಶುಗರ್ನ ಟೆಸ್ಟ್ ಮಾಡಿಸಲಾಗಿತ್ತು. ಮತ್ತೊಂದು ಕಡೆಗೆ ಅವರಿಗೆ ಬೆನ್ನು ಹುರಿ ನೋವಿರುವಂಥದ್ದು ಕೂಡ ಕನ್ಫರ್ಮ್ ಆಗಿತ್ತು. ಈ ಎಲ್ಲವನ್ನೂ ಕೂಡ ಪರಿಗಣಿಸಿ ಇದೀಗ DIG ಅವರಿಗೆ ವರದಿಯನ್ನು ಕೂಡ ಇಲ್ಲಿರ್ತಕ್ಕಂಥ ಜೈಲಾಧಿಕಾರಿಗಳು ಸಲ್ಲಿಸಿದ್ದಾರೆ. ಈ ವರದಿಯನ್ನು ಆಧರಿಸಿ ಬಹುತೇಕ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಒಳಗಡೆ ದರ್ಶನ್ ಅವರಿಗೆ ಸರ್ಜಿಕಲ್ ಚೇರ್ ಸಿಗುತ್ತೆ ಅನ್ನುವಂಥ ಮಾಹಿತಿಯನ್ನು ಸ್ವತಃ ಈಗಾಗಲೇ ಜೈಲಿನ ಬಲ್ಲ ಮೂಲಗಳ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಒಟ್ಟಾರೆಯಾಗಿ ದರ್ಶನ್ ಅವರು ಸರ್ಜಿಕಲ್ ಚೇರ್ಗೆ ಮನವಿಯನ್ನ ಮಾಡಿದ್ರು. ಬಹುತೇಕ ಅದು ಸಿಗುವಂತ ಅಂದ್ರೆ ಸಿಗುತ್ತೆ ಅಂತ ಹೇಳಲಾಗ್ತಿದೆ. ಬಹುತೇಕ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಅನ್ನುವಷ್ಟರಲ್ಲಿ ದರ್ಶನ್ ಅವರಿಗೆ ಸರ್ಜಿಕಲ್ ಚೇರ್ ಅನ್ನ ಜೈಲಾಧಿಕಾರಿಗಳು ಒದಗಿಸ್ತಾರೆ. ಅರವಿಂದ್, ಥ್ಯಾಂಕ್ ಯು ಅಮರೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಹೆಲ್ತ್ ವಿಚಾರದಲ್ಲಿ ಸಾಮಾನ್ಯವಾಗಿ ಕಠಿಣವಾಗಿ ನಡ್ಕೊಳ್ಳಲ್ಲ ಜೈಲಧಿಕಾರಿಗಳಾಗಲಿ ವೈದ್ಯರಾಗಲಿ. ಅವ್ರ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತಂದಾಗ ಅವ್ರು ಏನು ಕೇಳ್ಕೊತಾರೆ, ಅವ್ರಿಗೆ ಏನು ಬೇಕು, ಏನು ನೀಡಿದೆ ಅದನ್ನು ಕಲ್ಪಿಸ್ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ತಪ್ಪಿಲ್ಲ. ಹಾಗಾಗಿ ಈಗ ಆ ಸರ್ಜಿಕಲ್ ಚೇರನ್ನು ಬಹುತೇಕ ಇವತ್ತು ಸಾಯಂಕಾಲ ಅಥವಾ ನಾಳೆ ಒದಗಿಸ್ಕೊಡ್ತಕ್ಕಂಥ ಸಾಧ್ಯತೆ ಇದೆ.